ತುಲಾರಾಶಿಯವರಿಗೆ ನಮಸ್ಕಾರ. ಜೀವನದಲ್ಲಿ ಎಷ್ಟೋ ದಿನಗಳಿಂದ ಕೆಲವು ಪ್ರಶ್ನೆಗಳಿಗೆ ಉತ್ತರವೇ ಸಿಕ್ತಿಲ್ವಾ? ಏನೋ ಒಂಥರ ಕಳೆದುಹೋದ ಹಾಗೆ ಅನಿಸ್ತಿದ್ಯಾ? ಹಾಗಿದ್ರೆ ಈ ಮಕರ ಸಂಕ್ರಾಂತಿ ಒಂದು ದೈವಿಕ ತಿರುವನ್ನೇ ತರಲಿದೆ. ಬನ್ನಿ ಅದು ಹೇಗೆ ಅಂತ ನೋಡೋಣ. ನೋಡಿ, ತುಲಾರಾಶಿಯವರ ಸಹಜ ಗುಣವೇ ಸಮತೋಲನ. ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡೋದು. ನ್ಯಾಯ, ಶಾಂತಿ, ಸೌಂದರ್ಯ ಅಂದ್ರೇನೆ ನೀವು. ಆದ್ರೆ ಕಳೆದ ಕೆಲವು ತಿಂಗಳಿಂದ ಏನಾಗಿದೆ? ಅದೇ ಬ್ಯಾಲೆನ್ಸ್, ಅದೇ ಸಮತೋಲನ ಎಲ್ಲೋ ಮಿಸ್ ಆದ ಹಾಗೆ ಫೀಲ್ ಆಗ್ತಿದ್ಯಾ? ಈ ಒಂದು ಪ್ರಶ್ನೆ ಮನಸ್ಸಿನಲ್ಲೇ ಎಲ್ಲೋ ಒಂದು ಮೂಲೆಯಲ್ಲಿ ಸುಮ್ನೆ ಕಾಡ್ತಾನೇ ಇರಬಹುದು ಅಲ್ವಾ? ಎಲ್ಲರನ್ನೂ ಸಮಾಧಾನ ಮಾಡೋ ಗಡಿಬಿಡಿಯಲ್ಲಿ ನಿಮ್ಮ ಮನಸ್ಸನ್ನೇ ನೀವು ಮರೆತುಬಿಟ್ಟಿದ್ದೀರಾ ಅನ್ನೋ ಅನುಭವ ಆಗಿರಬಹುದು. ಇದು ನಿಮ್ಮ ಒಳಗಿನ ಒಂದು ಮೌನ ಕೂಗು. ನಿಮ್ಮ ಈ ಸಹನೆ ಇದೆಯಲ್ಲ, ಅದು ನಿಜಕ್ಕೂ ಒಂದು ದೊಡ್ಡ ಶಕ್ತಿ. ಆದ್ರೆ ಅದೇ ಶಕ್ತಿ ಈಗ ನಿಮಗೆ ಸುಸ್ತಾಗೋಕೆ, ದಣಿವಾಗೋಕೆ ಕಾರಣ ಆಗಿದೆ. ಆದ್ರೆ ಒಂದು ವಿಷಯ ನೆನ್ಪಿಡಿ, ನಿಮ್ಮ ಈ ಮೌನ ತ್ಯಾಗವನ್ನ ಆ ದೈವಿಕ ಶಕ್ತಿ ಗಮನಿಸಿದೆ. ಅದಕ್ಕೆ ಈಗ ಬದಲಾವಣೆಯ ಸಮಯ ಬಂದಿದೆ. ಹಾಗಿದ್ರೆ ಈ ದೊಡ್ಡ ಬದಲಾವಣೆಗೆ ಕಾರಣ ಏನು? ಅದರ ಮೂಲ ಯಾವುದು? ಅದೇ ಸಂಕ್ರಾಂತಿಯ ದೈವಿಕ ತಿರುವು. ಬನ್ನಿ, ಇದು ನಮ್ಮ ಜೀವನವನ್ನ ಹೇಗೆ ಬದಲಾಯಿಸುತ್ತೆ ಅಂತ ನೋಡೋಣ. ನೋಡಿ, ಮಕರ ಸಂಕ್ರಾಂತಿ ಅಂದ್ರೆ ಕೇವಲ ಒಂದು ಹಬ್ಬ ಅಷ್ಟೇ ಅಲ್ಲ. ಇದು ಕಾಲಚಕ್ರದ ಒಂದು ಬಹಳ ಮುಖ್ಯವಾದ ದೈವಿಕ ಘಟ್ಟ. ಸೂರ್ಯ ಯಾವಾಗ ಧನುರಾಶಿಯಿಂದ ಮಕರ ರಾಶಿಗೆ ಕಾಲಿಡ್ತಾನೋ ಆ ಕ್ಷಣದಿಂದ ಒಂದು ಹೊಸ ಶಕ್ತಿಯ ಯುಗವೇ ಶುರುವಾಗುತ್ತೆ. ನಮ್ಮ ಶಾಸ್ತ್ರಗಳ ಪ್ರಕಾರ ಈ ಸಮಯವನ್ನ ಉತ್ತರಾಯಣ ಅಂತ ಕರೀತಾರೆ. ಅಂದ್ರೆ ಇದು ದೇವತೆಗಳ ಕಾಲ. ಈ 6 ತಿಂಗಳ ಅವಧಿಯಲ್ಲಿ ದೈವಿಕ ಶಕ್ತಿಗಳು ಭೂಮಿಯ ಮೇಲೆ ತುಂಬಾ ಸಕ್ರಿಯವಾಗಿರುತ್ತವೆ. ಹಾಗಾಗಿ ಈ ಸಮಯದಲ್ಲಿ ನಾವು ಮಾಡುವ ಪ್ರಾರ್ಥನೆಗಳು, ದಾನಧರ್ಮಗಳಿಗೆ ಅನೇಕ ಪಟ್ಟು ಹೆಚ್ಚು ಫಲ ಸಿಗುತ್ತೆ. ಸೊ ಈ ಸಂಕ್ರಾಂತಿಯ ಶಕ್ತಿ ಅನ್ನೋದು ಒಂದ್ರೀತಿ ಸ್ವಿಚ್ ಆನ್ ಮಾಡಿದ ಹಾಗೆ. ಇದುವರೆಗೂ ಇದ್ದ ಅಂಧಕಾರದಿಂದ ಬೆಳಕಿನ ಕಡೆಗೆ, ಅಸ್ಥಿರತೆಯಿಂದ ಸ್ಥಿರತೆಯ ಕಡೆಗೆ, ಮತ್ತೆ ಗೊಂದಲದಿಂದ ಸ್ಪಷ್ಟತೆಯ ಕಡೆಗೆ ನಮ್ಮ ಜೀವನವನ್ನ ಕರೆದುಕೊಂಡು ಹೋಗುವ ಒಂದು ದೈವಿಕ ಪ್ರಯಾಣವನ್ನ ಶುರು ಮಾಡುತ್ತೆ. ಹಾಗಿದ್ರೆ ಈ ದೈವಿಕ ತಿರುವು ನಮ್ಮ ಜೀವನದ ಬೇರೆ ಬೇರೆ ಭಾಗಗಳಲ್ಲಿ ಯಾವೆಲ್ಲ ಹೊಸ ಆರಂಭಗಳನ್ನ ತರುತ್ತೆ? ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲಿಗೆ ವೃತ್ತಿಜೀವನದಿಂದಾನೇ ಶುರು ಮಾಡೋಣ. ಮೊದಲನೆಯದಾಗಿ ನಿಮ್ಮ ಕೆರಿಯರ್. ಕಳೆದ ಕೆಲವು ದಿನಗಳಿಂದ ಕೆಲಸದಲ್ಲಿ ಏನೋ ಒಂಥರ ಒತ್ತಡ, ಮುಂದೆ ಏನ್ ಮಾಡ್ಬೇಕು, ಯಾವ ದಾರಿ ಹಿಡಿಬೇಕು ಅನ್ನೋ ಗೊಂದಲ ಇತ್ತಲ್ವಾ? ಅದಕ್ಕೆಲ್ಲ ಈಗ ಒಂದು ಫುಲ್ ಸ್ಟಾಪ್ ಬೀಳೋ ಸಮಯ ಬಂದಿದೆ. ಇದುವರೆಗೂ ಕನ್ಫ್ಯೂಷನಲ್ಲಿದ್ದ ನಿರ್ಧಾರಗಳಿಗೆಲ್ಲ ಈಗ ಸ್ಪಷ್ಟವಾದ ಉತ್ತರಗಳು ಸಿಗೋಕೆ ಶುರುವಾಗುತ್ತೆ. ಕೆಲವರಿಗೆ ಹೊಸ ಕೆಲಸ ಸಿಗೋ ಅವಕಾಶಗಳು ಬಂದ್ರೆ, ಇನ್ನು ಕೆಲವರಿಗೆ ಈಗ ಮಾಡ್ತಿರೋ ಕೆಲಸದಲ್ಲೇ ಒಂದು ಒಳ್ಳೆ ಸ್ಥಾನ, ಗೌರವ ಜೊತೆಗೆ ಸ್ಥಿರತೆ ಕೂಡ ಸಿಗ್ಲಿದೆ. ನಿಮ್ಮ ಮಾತು ಇದೆಯಲ್ಲ, ಆ ಸೌಮ್ಯವಾದ ಮಾತುಕತೆ, ಅದೇ ಈ ಸಮಯದಲ್ಲಿ ನಿಮ್ಮ ಅತಿದೊಡ್ಡ ಶಕ್ತಿಯಾಗುತ್ತೆ. ಸರಿ, ಈಗ ಹಣಕಾಸಿನ ವಿಷಯಕ್ಕೆ ಬರೋಣ. ದುಡ್ಡು ಬರ್ತಿದೆ, ಆದ್ರೆ ಕೈಲಿ ನಿಲ್ತಾನೇ ಇಲ್ಲ ಅನ್ನೋ ಫೀಲಿಂಗ್ ಇತ್ತಲ್ವಾ? ಅನಿರೀಕ್ಷಿತವಾಗಿ ಬಂದು ಬೀಳೋ ಖರ್ಚುಗಳು ಮನ್ಸಿಗೆ ನೆಮ್ಮದಿನೇ ಕೆಡಿಸಿತ್ತು, ಹೌದಾನೇ? ಆ ಪರಿಸ್ಥಿತಿ ಈಗ ಬದಲಾಗಲಿದೆ. ನಿಮ್ಮ ಹಣಕಾಸಿನಲ್ಲಿ ಒಂದು ರೀತಿಯ ಬ್ಯಾಲೆನ್ಸ್ ಬರಲು ಶುರುವಾಗುತ್ತೆ. ನೋಡಿ, ಒಂದೇ ಸಾರಿ ದೊಡ್ಡ ಸಂಪತ್ತು ಬಂದುಬಿಡುತ್ತೆ ಅಂತಲ್ಲ, ಆದ್ರೆ ಒಂದು ಸ್ಥಿರತೆ, ಒಂದು ನೆಮ್ಮದಿ ಅದು ಖಂಡಿತವಾಗಿಯೂ ಸಿಗುತ್ತೆ. ನೀವು ದುಡ್ಡಿನ ಬಗ್ಗೆ ಇನ್ನಷ್ಟು ಪ್ರಜ್ಞಾಪೂರ್ವಕವಾಗಿ ಒಳ್ಳೊಳ್ಳೆ ನಿರ್ಧಾರಗಳನ್ನು ತಗೊಳ್ಳಕ್ಕೆ ಶುರು ಮಾಡ್ತೀರಿ. ಇದು ತುಲಾರಾಶಿಯವರಿಗೆ ಬಹಳಾನೇ ಮುಖ್ಯವಾದ ವಿಚಾರ. ಅಂದ್ರೆ ಸಂಬಂಧಗಳು, ರಿಲೇಷನ್ಶಿಪ್ಸ್ನಲ್ಲಿದ್ದ ಗೊಂದಲ, ನಿರೀಕ್ಷೆಗಳ ಭಾರ, ಮತ್ತೆ ಯಾರಿಗೂ ಹೇಳ್ಕೊಳ್ಳೋಕಾಗದ ನೋವು, ಅದಕ್ಕೆಲ್ಲ ಈಗ ಪರಿಹಾರ ಸಿಗೋ ಸಮಯ ಬಂದಿದೆ. ಕುಟುಂಬದಲ್ಲಿ ಮಾತುಕತೆ ಕಡಿಮೆ ಆಗಿತ್ತಾ? ಆ ಅಂತರ ಈಗ ನಿಧಾನವಾಗಿ ಕರಗುತ್ತೆ. ನಿಮ್ಮ ಮೌನದ ಹಿಂದಿರೋ ನೋವನ್ನ ಬೇರೆಯವರು ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಒಳಗಿನ ಶಾಂತಿ ವಾಪಸ್ ಬರುತ್ತೆ. ತಲೆಯಲ್ಲಿ ಓಡ್ತಿದ್ದ ಸಾವಿರಾರು ಯೋಚನೆಗಳು ಕಮ್ಮಿಯಾಗಿ ರಾತ್ರಿ ನಿಮ್ಮತಿಯಾಗೆ ನಿದ್ದೆ ಬರುತ್ತೆ. ಈ ಒಳ್ಳೆ ಸಮಯ ಬಂದಾಗ ಅದರ ಸಂಪೂರ್ಣ ಲಾಭವನ್ನ ನಾವು ಪಡ್ಕೋಬೇಕು ಅಲ್ವಾ? ಅದಕ್ಕಾಗಿ ಕೆಲವು ಎಚ್ಚರಿಕೆಗಳನ್ನ ಪಾಲಿಸೋದು ಕೂಡ ಅಷ್ಟೇ ಮುಖ್ಯ. ಹಾಗಿದ್ರೆ ಆ ಮಾರ್ಗದರ್ಶಿ ಸೂತ್ರಗಳು ಏನು ಅಂತ ನೋಡೋಣ. ಕೆಲವು ವಿಷಯಗಳನ್ನ ಮುಖ್ಯವಾಗಿ ನೆನಪಿಟ್ಟುಕೊಳ್ಳಿ. ಮೊದಲನೆಯದು, ನಿರ್ಧಾರಗಳನ್ನ ಮುಂದಕ್ಕೆ ಹಾಕಬೇಡಿ. ಎಲ್ಲರನ್ನೂ ಖುಷಿಪಡಿಸೋಕೆ ಹೋಗಿ ನಿಮ್ಮ ಸ್ವಂತ ಸಂತೋಷವನ್ನ ಬಲಿಕೊಡಬೇಡಿ. ಎರಡನೆಯದು, ಮಾತಿನಲ್ಲಿ ಸ್ವಲ್ಪ ಹಿಡಿತ ಇರಲಿ. ಮೂರನೆಯದು, ಹಣಕಾಸಿನ ವಿಷಯದಲ್ಲಿ ಎಲ್ಲರನ್ನೂ ಕುರುಡಾಗಿ ನಂಬಬೇಡಿ. ಕೊನೆಯದಾಗಿ, ಅಹಂಕಾರದಿಂದ ಬದುಕೋದಲ್ಲ, ಆತ್ಮಗೌರವದಿಂದ ಬದುಕೋದು ಬಹಳ ಮುಖ್ಯ. ಸರಿ, ಇಷ್ಟೆಲ್ಲ ಒಳ್ಳೆ ಶಕ್ತಿ ಬರ್ತಿದೆ ಅಂದಲೆ ಅದನ್ನ ನಮ್ಮ ಜೀವನಕ್ಕೆ ಸ್ವಾಗತಿಸೋದು ಹೇಗೆ?
ಅದಕ್ಕಾಗಿ ಒಂದು ತುಂಬನೇ ಸರಳವಾದ ಆದ್ರೆ ಅಷ್ಟೇ ಶಕ್ತಿಶಾಲಿಯಾದ ದೈವಿಕ ಪರಿಹಾರವನ್ನ ಈಗ ತಿಳಿಸ್ಕೊಡ್ತೀನಿ. ಇದನ್ನ ಮಾಡೋದು ತುಂಬಾನೇ ಸುಲಭ. ಸಂಕ್ರಾಂತಿಯಾದ ಮಾರನೇ ದಿನದಿಂದ ಸತತವಾಗಿ 7 ದಿನಗಳ ಕಾಲ ಪ್ರತಿದಿನ ಬೆಳಗ್ಗೆ ಸೂರ್ಯ ಹುಟ್ಟುವಾಗ ಸೂರ್ಯನಿಗೆ ಅರ್ಘ್ಯವನ್ನ ಕೊಡಬೇಕು. ಇದಕ್ಕೆ ಯಾವುದೇ ದೊಡ್ಡ ಮಂತ್ರಗಳ ಅವಶ್ಯಕತೆ ಇಲ್ಲ. ನಿಮ್ಮ ಮನಸ್ಸಿನ ಸಂಕಲ್ಪ, ನಿಮ್ಮ ನಂಬಿಕೆ ಇದೆಯಲ್ಲ, ಅದೇ ಎಲ್ಲಕ್ಕಿಂತ ಮುಖ್ಯ. ಒಂದು ಮಾತು ನೆನಪಿರ್ಲಿ, ಯಾವುದೇ ದೊಡ್ಡ ದೊಡ್ಡ ಪೂಜೆಗಳಿಗಿಂತ, ಸಂಕೀರ್ಣವಾದ ಮಂತ್ರಗಳಿಗಿಂತ ನಿಮ್ಮ ನಂಬಿಕೆ ಮತ್ತು ಶ್ರದ್ಧೆಯೇ ಅತ್ಯಂತ ಶಕ್ತಿಶಾಲಿ. ಶುದ್ಧ ಮನಸ್ಸಿನಿಂದ ಮಾಡೋ ಪ್ರಾರ್ಥನೆ ಖಂಡಿತವಾಗಿಯೂ ಆ ದೈವಿಕ ಶಕ್ತಿಗೆ ತಲುಪುತ್ತೆ. ಕೊನೆಯದಾಗಿ ಎಲ್ಲರಿಗೂ ಒಂದು ಆಶೀರ್ವಾದ. ನಿಮ್ಮ ಜೀವನದಲ್ಲಿ ಸಮತೋಲನೆ ಹೆಚ್ಚಾಗಲಿ, ಮನಸ್ಸಿನಲ್ಲಿ ಶಾಂತಿ ನೆಲೆಸಲಿ, ಸಂಬಂಧಗಳಲ್ಲಿ ಪ್ರೀತಿ ಸೌಹಾರ್ದತೆ ಬೆಳೆಯಲಿ, ಹಾಗೂ ನೀವು ಪಟ್ಟ ಪ್ರತಿಯೊಂದು ಪ್ರಯತ್ನಕ್ಕೂ ತಕ್ಕ ನ್ಯಾಯ ಸಿಗಲಿ ಅಂತ ಹಾರೈಸ್ತೇನೆ. ಯಾವಾಗಲೂ ಒಂದು ವಿಷಯ ನೆನಪಿನಲ್ಲಿಡಿ, ನೀವು ಒಂಟಿಯಲ್ಲ. ಒಂದು ದೈವಿಕ ಶಕ್ತಿ ಸದಾ ನಿಮ್ಮ ಕೈ ಹಿಡಿದು ನಡೆಸುತ್ತಿರುತ್ತದೆ. ಧನ್ಯವಾದಗಳು.